ಜೈ ಶ್ರೀರಾಮ್, ಜೈ ಗುರುದೇವ್. ನಮಸ್ಕಾರ. ನಾನು ನಿಮ್ಮ ಭಾಸ್ಕರನ್ ಕಲಬುರ್ಗಿ ಶಿವಾರೆಡ್ಡಿ ಮಾತಾಡ್ತಾ ಇದ್ದೀನಿ. ನಿನ್ನೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೋ ಒಂದು ಖಾಸಗಿ ಹಾಲ್ನಲ್ಲಿ ವೋಟ್ ಚೋರಿ ಬಗ್ಗೆ MC ಅಣ್ಣ ಮಾತಾಡೋರೆ. MC ಅಣ್ಣಗೆ ನೈತಿಕತೆ ಇಲ್ಲ. ಯಾಕೆಂತಂದ್ರೆ 25,000 ವೋಟುಗಳಿಗಿಂತ ಜಾಸ್ತಿ ವೋಟುಗಳು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೇರೆ ಕಾನ್ಸ್ಟಿಟ್ಯೂನ್ಸಿಗಳಿಂದ ಬಂದು ವೋಟ್ ಆಗ್ತಾ ಇದ್ದಾರೆ. ಅದನ್ನ ಸರಿ ಮಾಡಬೇಕು ಮೊದಲು. ಅದಾದ್ಮೇಲೆ ಕ್ಷೇತ್ರದಲ್ಲೇ ಎರಡೆರಡು ಕಡೆನೂ ವೋಟುಗಳು ಇಟ್ಕೊಂಡಿದ್ದಾರೆ, ಅದನ್ನು ತೆಗೆಸಬೇಕು. ಅದಾದ್ಮೇಲೆ ಇವ್ರ ಮನೆಯಲ್ಲೂ ಕೂಡ 3 ರಿಂದ 6 ವೋಟುಗಳು ಬೇರೆ ಕ್ಷೇತ್ರಗಳಲ್ಲಿ ಇದಾವೆ, ಪ್ಲಸ್ ತೆಲಂಗಾಣ ಸ್ಟೇಟ್ ಅಲ್ಲೂ ಕೂಡ ಇದಾವೆ ಅಂತಕ್ಕಂಥ ಮಾಹಿತಿ ಜನರು ಹೇಳ್ತಾ ಇದ್ದಾರೆ. ಫಸ್ಟ್ ಅದನ್ನು ಸರಿ ಮಾಡಿಕೊಂಡು ಮತ್ತೆ ವೋಟ್ ಚೋರಿ ಬಗ್ಗೆ ಮಾತಾಡಬೇಕು. ಜನರಿಗೆ ಹೇಳೋದು ಇಷ್ಟನೇ ನಾನು, ಇವರು 90 ವರ್ಷದಿಂದ ನಿಮ್ಮನ್ನ ಮಿಸ್ಲೀಡ್ ಮಾಡಿ ನಿಮ್ ಕಿವಿಗಳಲ್ಲಿ ಹೂವು ಇಟ್ಟು ಅವ್ರ ಕಾಗೆಯನ್ನ ತೋರಿಸಿ ಇದು ರೆಡ್ ಕಲರ್ ಕಾಗೆ ಅಂತಂದ್ರೆ ನೀವು ಸ್ಪ್ರೆಡ್ ಮಾಡಿದೀರಾ. ಈಗಾದ್ರೂ ಅರ್ಥ ಮಾಡ್ಕೊಳ್ಳಿ. ಕ್ಷೇತ್ರ ದೇಶ ಅಭಿವೃದ್ಧಿ ಆಗ್ಬೇಕಾಗಿದೆ, ಸಾಮಾನ್ಯ ಜನರು ಬೆಳಿಬೇಕಾಗಿದೆ. ಇವರು ಸಾಮಾನ್ಯರನ್ನ ತುಳಿತವ್ರೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಮಹದೇವಪುರ ಕ್ಷೇತ್ರದಲ್ಲಿ ಆ 80 ವೋಟು ಏನಿತ್ತು ಆ ಕ್ಷೇತ್ರ, ಅಲ್ಲಿ ಜಾಸ್ತಿ IT-BT ಕಂಪ್ನಿಗಳಿದಾವೆ. ಯಾರೋ ನಾರ್ತ್ ಇಂಡಿಯಾದವರು ಬಂದು ಬದುಕೊಂಡಿರ್ತಾರೆ. ಅವರು ಏನೋ ವೋಟ್ ಕಾರ್ಡ್ ID ಪ್ರೂಫ್ಗೋಸ್ಕರ ಏನೋ ಮಾಡಿಸ್ಕೊಂಡಿರ್ತಾರೆ. ಆ 80 ವೋಟು ಬಿದ್ದಿದಾವೆ ಅಂತಂದ್ರೆ ಅದು ಮಾಧ್ಯಮದವರು ಇನ್ನೂ ಕನ್ಫರ್ಮ್ ಮಾಡ್ಲಿಲ್ಲ 80 ವೋಟು ಬಿದ್ದಿದಾವೆ ಇಲ್ವಾ ಅಂತ. ಇವತ್ತು ರಾಜ್ಯದಲ್ಲಿ ಅಧಿಕಾರ ಇರ್ತಕ್ಕಂಥದ್ದು ಕಾಂಗ್ರೆಸ್ ಫೈಂಡ್ ಔಟ್ ಮಾಡಬಹುದು, ಮಾಡಿ. ಆ ರೋಡ್ ಬಗ್ಗೆ ಮಾತಾಡಿದೀವಿ ಅಂತ ಹೇಳಿದ್ರ, ಬಟ್ಲಲ್ಲಿ ಕ್ರಾಸ್ ನಿಂದ ಆಂಧ್ರ ಗಡಿ ಭಾಗದ ರಸ್ತೆ ತನಕ. ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದೀವಿ? ಸಮಾಜ ಸೇವಕರಾಗಿರ್ತಕ್ಕಂಥ ಶಿವಾರೆಡ್ಡಿ ಅವರ ಮನೆ ಪಕ್ಕದಲ್ಲಿ ರಿವಿಟ್ಮೆಂಟ್ ಕಿತ್ತಾಕಿ ಅಲ್ಲೊಂದು ಡ್ರಾಮಾ ಕ್ರಿಯೇಟ್ ಮಾಡಿ ಅಲ್ಲಿರ್ತಕ್ಕಂಥ ಮರಗಿಡಗಳನ್ನ ಸಾಯಿಸಿ ಅದನ್ನ ಏನೋ ಒಂದು ಡ್ರಾಮಾ ಕ್ರಿಯೇಟ್ ಮಾಡಿದ್ರಲ್ವಾ ಇವನು ಕಲಿಯುಗದ ನರರೂಪ ರಾಕ್ಷಸರು, ಅದಕ್ಕೆ ಮಾತಾಡ್ತಾ ಇರೋದು. ಅದಾದ್ಮೇಲೆ ನೀವ್ ಯಾಕೆ ಅಲ್ಲಿ ಗುಣಮಟ್ಟವಾಗಿ ಮಾಡಿಲ್ಲ? 9,80,00,000 ಅದನ್ನ ಕ್ವಾಲಿಟಿ ಇದೆಯಾ ಆ ದುಡ್ಡಿಗೆ ಸಂಬಂಧಪಟ್ಟಂತೆ? ಮುಂಗನಹಳ್ಳಿ ಹೋಬಳಿಗೆ ಕೂಳಿಗಳಿಗೆ ಕೂಳಿ ಕೊಟ್ಟಿದ್ದಾರೆ ಅದರಲ್ಲಿ ಆ ರೋಡ್ ಮಾಡ್ಬೇಕಾದ್ರೆ. ಆ ಕುಶಾವತಿ ನದಿಯಲ್ಲಿ ಏನೋ 100 ಕೋಟಿ 1000 ಕೋಟಿ ಬಂದು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದೀರಾ. ಆ ನೀರು ಖಾಲಿ ಆಗೋದು ಯಾವಾಗ? ನೀವು ಮಾಡೋದು ಯಾವಾಗ? ಅದರಲ್ಲಿರೋ ಮರಳು ನ್ಯಾಚುರಲ್ ರಿಸೋರ್ಸಸ್ ನ ಸೇಲ್ ಮಾಡ್ಕೊಳ್ಳೋದಕ್ಕೆ ಏನಾದ್ರು ಒಂದು ಪ್ಲಾನ್ ಹುಡುಕಿರ್ತೀರ. ಆ ಜನರು ಕೇಳ್ತಾರೆ ಅಂತ ಅನ್ಕೊಂತ ಇದ್ದೀರಾ, ನೀವು ಇನ್ನೂ ಕೇಳ್ತಾರೆ ಅಂತ ಅನ್ಕೊಂತ ಇದ್ದೀರಾ. ಅದಾದ್ಮೇಲೆ 2013 ರಿಂದ 2023 ತನಕ 10 ವರ್ಷಗಳು ಅಧಿಕಾರ ಮಾಡಿರ್ತಕ್ಕಂಥವ್ರನ್ನ ಯಾಕೆ ಪ್ರಶ್ನೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ? ನೀವು ಪೂರ್ತಿಯಾಗಿ ಮಾತಾಡಿ. ಅದೇನೋ ಅವ್ರದ್ದೇನೋ ನೈಟ್ ಬಿಸ್ನೆಸ್ ಇದೆ ಅಂತ ಹೇಳ್ತಿರಲ್ವಾ, ನೀವು ಫಸ್ಟ್ ನೀಟಾಗಿ ಮಾತಾಡಿ, ಅದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಜನರಿಗೆ. ನಾವು ಮಾತಾಡೋ ಸಂದರ್ಭ ಬಂದ್ರೆ ಮಾತಾಡ್ತೀವಿ. ನಮ್ಗೆ ಸಂದರ್ಭ ಸೃಷ್ಟಿ ಮಾಡಿದ್ದು ನಿಮ್ ಫಾಲೋವರ್ಸ್. ನೀವು ನಿಮ್ಗೆ ಏನ್ ಕೆಲಸ ಇತ್ತು ಅದನ್ನ ನಾನ್ ಕಾಗ್ನಿಸಬಲ್ ಏನಕ್ಕೆ ಮಾಡಿಸ್ಬೇಕಿತ್ತು? ಮಾರ್ಚ್ 9ನೇ ತಾರೀಕು ಅಟೆಂಪ್ಟ್ ಟು ಮರ್ಡರ್ ಆದ್ರೆ ಪೊಲೀಸ್ ಅವ್ರಿಗೆ ಹೇಳಿದ್ರಲ್ವಾ ಅಟೆಂಪ್ಟ್ ಟು ಮರ್ಡರ್ನ ನಾನ್ ಕಾಗ್ನಿಸಬಲ್ ಮಾಡಿ ಅಂತ ಹೇಳ್ಬಿಟ್ಟು. ಈಗ ಮಾತಾಡಿದ್ರೆ ಎಲ್ಲಾರನ್ನೂ ಪ್ರಶ್ನೆ ಮಾಡ್ತೀವಿ, ಸಮಾಜದಲ್ಲಿ ಬದಲಾವಣೆ ತರ್ತೀವಿ, ಅದಕ್ಕೆ ಹೋರಾಡ್ತಾ ಇದೀವಿ. ನಿಮ್ ತರ ಜನರನ್ನ ನಾವು ಮಿಸ್ಲೀಡ್ ಮಾಡ್ತಾ ಇಲ್ಲ, ಜನರಿಗೆ ಕಿವಿಯಲ್ಲಿ ಹೂವು ಇಕ್ತಾ ಇಲ್ಲ, ಓಟಿಗೆ ದುಡ್ಡು ಕೊಡ್ತಾ ಇಲ್ಲ. ರಿಯಾಲಿಟಿ ಸಮಾಜದಲ್ಲಿ ಏನ್ ನಡೀತಾ ಐತೆ, ನೀವೇನ್ ಮಾಡಿದೀರಾ, ಬೇರೆಯವರು ಏನ್ ಮಾಡಿದ್ರು ಎಲ್ಲವನ್ನು ತಿಳಿಸ್ತಾ ಇದೀವಿ. ಕ್ಷೇತ್ರದಲ್ಲಿ ಎಲ್ಲ ಜನತೆಗೂ ಅರ್ಥ ಆಗ್ಲಿ ಅಂತ, ಪ್ರತಿಯೊಬ್ಬ ಸಾಮಾನ್ಯ ಜನನು ಬೆಳಿಬೇಕು ಅನ್ನೋದೇ ನಮ್ಮ ಉದ್ದೇಶ. ನೀವು ಯಾವ್ಯಾವ ಟ್ರಸ್ಟ್ಗಳಲ್ಲಿ ಹೆಂಗೆ ದುಡ್ಡು ಎಕ್ಸ್ಚೇಂಜ್ ಮಾಡ್ತಾ ಇದ್ರೆ ಎಲ್ಲಾನು ತೆಗಿತಾ ಇದೀವಿ. ಭಾರತೀಯ SPSS ಸೋಲ್ಜರ್ಸ್ ಅದೇ ಕೆಲಸದಲ್ಲೇ ಇದ್ದಾರೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿರ್ತಕ್ಕಂಥ ವಿಡಿಯೋಗಳ ಬಗ್ಗೆ ನೀವು ಜನರಿಗೆ ಹೇಳ್ತಾ ಇದ್ರಿ, ಎತ್ತುಗಳ್ತಾ ಇದ್ದೀರಿ ಜನರನ್ನ. ಈ ಹಿಂದೆ ಮಿಸ್ಲೀಡ್ ಮಾಡಿ ಅವ್ರ ಬೆಂಕಿಗೆ ಲಚ್ಬಿಟ್ಟು ನೀವು 11 ಸಾರಿ ಗೆದ್ದು ಬಿಟ್ಟಿದ್ರು 90 ವರ್ಷದಿಂದ. ಇನ್ನೂ ಮುಂದುವರಿಯುತ್ತೆ ಅಂತ ನೀವು ಅನ್ಕೊಂತಾ ಇರೋದು. ನೀವು ಆತರ ನೀವೇನಾದ್ರೂ ನಮ್ಮ ಹತ್ರ ಡಿಸ್ಕಸ್ ಮಾಡ್ಬೇಕು ಅಂತಂದ್ರೆ ಫಿಕ್ಸ್ ಮಾಡಿ ನೀವು ಪ್ರೆಸ್ ಮೀಟ್. ಯಾವ ಚಾನಲ್ ಆದ್ರೂ ರೆಡಿ. ನಿಮ್ದೇ ಯಾವ್ದೋ ಒಂದು ಚಾನಲ್ ಇರ್ತಾವಲ್ವಾ, 4-5 ಚಾನಲ್ ಇಟ್ಕೊಂಡಿದಿರಲ್ವಾ, ಆ ಚಾನಲ್ ನೀವು ಇಂಟರ್ವ್ಯೂ ಮಾಡೋಣ, ಬನ್ನಿ ಡಿಸ್ಕಸ್ ಮಾಡೋಣ 90 ವರ್ಷದ ರಾಜಕೀಯದ ಬಗ್ಗೆ. ದಯವಿಟ್ಟು ಜನರನ್ನ ಎತ್ತುಗಟ್ಟೋದು, ಕಿವಿಯಲ್ಲಿ ಹೂವು ಇಡೋದು, ಸಮಾಜದಲ್ಲಿ ಅಭಿವೃದ್ಧಿ ಆಗಬಾರ್ದು, ಸಾಮಾನ್ಯ ಬೆಳಿಬಾರ್ದು ಅನ್ನುವ ಮನೋಭಾವದಿಂದ ಆಚೆ ಬನ್ನಿ. ಜನರು ಕೂಡ ಅರ್ಥ ಮಾಡ್ಕೊಳ್ಳಿ. ಗ್ಯಾರಂಟಿಗಳು ಅಂತ ಹೇಳಿ ಇವತ್ತು ಏನ್ ಮಾಡಿಟ್ಟಿದ್ದಾರೆ ಕರ್ನಾಟಕವನ್ನ, ಏನೇನಾಗಿದೆ ರೇಟ್ಗಳ ಪರಿಸ್ಥಿತಿ, ಅಸ್ತವ್ಯಸ್ತಗಳು ಏನಾಗಿದ್ದಾವೆ, ಬಸ್ಸುಗಳಿದಾವೆ ಇವತ್ತು ಚಿಂತಾಮಣಿಯಿಂದ ಬೆಂಗಳೂರಿಗೆ. ಇವ್ರ ಗ್ಯಾರಂಟಿಗಳು, ಇವ್ರು ಸುಳ್ಳು ಹೇಳೋದು, ಇವ್ರು ಕಿವಿಯಲ್ಲಿ ಹೂವು ಇಡೋದು, ನೀವೆಲ್ಲರೂ ಕೇಳೋದು.
ಸಾಮಾನ್ಯ ಜನರು ಹಂಗೆ ಇರಬೇಕು, ಇವ್ರು ಮಾತ್ರ ಬೆಳಿಬೇಕು, ಇವರು ದೌರ್ಜನ್ಯಕರರು ಬೆಳೆದ್ರೆ ಸಾಕು. ಜೈ ಶ್ರೀರಾಮ್. ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ. ನವೀನ್ ಗರುಡ, ಮೊಬೈಲ್ ನಂಬರ್ 7411065498. ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ. ನಾನು ನಿಮ್ಮ ನವೀನ್.